ಕೆಲವು ವೃತ್ತಿನಿರತ ರಾಜಕಾರಣಿಗಳಿಗೆ, ಸ್ವಾರ್ಥಿಗಳಿಗೆ ಮೈಸೂರಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ ಗೊತ್ತಿರೋಲ್ಲ. ಅವರೇನೋ ತೀರ್ಮಾನ ಮಾಡ್ತಾರೆ. ನಾವು ಮೈಸೂರಿನ ನಾಗರಿಕರಾಗಿ ಮೈಸೂರಿನ ಗೌರವ ಉಳಿಬೇಕು ಅನ್ನೋ ದೃಷ್ಟಿಯಿಂದಾಗಿ ಪ್ರಿನ್ಸೆಸ್ ರೋಡ್ ಬಗ್ಗೆ ಅವರೇನು ಹೇಳ್ತಾರೆ, ಪ್ರಿನ್ಸೆಸ್ ರಾಜಕುಮಾರಿ ರಸ್ತೆ ಇತ್ತು, ಹೇಗಿತ್ತು, ಸ್ಯಾನಿಟೋರಿಯಂ ಹೇಗೆ ಪ್ರಾರಂಭ ಆಯಿತು, ಪ್ರಿನ್ಸೆಸ್ ಕೃಷ್ಣಾಜಮ್ಮಣ್ಣಿ ಕ್ಷಯದ ಆಸ್ಪತ್ರೆ ಒಂದು ಮಾರುದ್ದ ಇದೆ, ಹೇಳೋದು ಕಷ್ಟ ಆಗುತ್ತೆ. ಚಿಕ್ಕದಾಗಿ ಪ್ರಿನ್ಸೆಸ್ ರೋಡ್ ದಾಖಲೆಗಳು ಕೊಟ್ಟಿದ್ದೀವಿ. ಪ್ರತಿಯೊಂದೂ ವೋಟರ್ಸ್ ಲಿಸ್ಟಲ್ಲಿದೆ ಪ್ರಿನ್ಸೆಸ್ ರೋಡ್ ಅಂತ. ಎಲ್ಲವನ್ನೂ ಕೃಷ್ಣ ತೆಗ್ದಿದ್ದಾರೆ. ಮೊನ್ನೆನೋ ಸಂದೇಶ ಸ್ವಾಮಿ ತೋರಿಸಿದ್ದಾರೆ. ಅದನ್ನು ಆ ದಾಖಲಾತಿನ ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನು 4 ದಿವಸದಲ್ಲಿ ಇದು ಹಗರಣ ಹೇಗಾಗಿದೆ ಅಂದರೆ, ಇವ್ರನ್ನ ಬೈಯೋದು, ಅವ್ರನ್ನ ಬೈಯೋದು, ಮೈಸೂರಿನ ಜನ ತೀರಾ ಕೀಳು ಮಟ್ಟದವರು ಅನ್ನೋ ಮಟ್ಟಿಗೆ ಬಂದೋಗಿದೆ. ನಾನು ನಿನ್ನೆ ಮಹದೇವಪ್ಪನವ್ರ ಹತ್ರ ಮಾತಾಡಿದ್ದೀನಿ. ಅವ್ರು 5ನೇ ತಾರೀಕು ಮೈಸೂರು ಬರ್ತಾರೆ. ಅವತ್ತು ಅವ್ರ ಹತ್ರ ಮಾತಾಡಿ 5 ಇಲ್ಲ 6ನೇ ತಾರೀಕು ಬೆಳಿಗ್ಗೆ ಮಾತಾಡಿ. 1 ಸೆಕೆಂಡ್ ರವಿ, ಇವರು ನೀವೇ ಮಾತಾಡೋದು, ನಾನೇ ಮಾತಾಡಬೇಕು ಆಯಿತಾ? ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು, ಅಪಪ್ರಚಾರಗಳು ಆಗ್ತಾಯಿವೆ. ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ, ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ, ಮೈಸೂರಿನ ಮರ್ಯಾದೆಯನ್ನು ಉಳಿಲಿ, ನಿಮ್ಗೆ ಅವಮಾನ ಆಗೋದು ತಪ್ಪಬೇಕು, ಈ ಹಗರಣಗಳು, ವಾದ ವಿವಾದಗಳು ಬೇಡ ಅಂತ ಅವರ ಹತ್ರನೂ ಮಾತಾಡ್ತೀವಿ. ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ, ನನ್ನ ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿ JP ನಗರಲ್ಲಿ ಅವರ ಹೆಸರಲ್ಲಿ ಒಂದು ಉದ್ಯಾನವನ ಇದೆ. ಆಮೇಲೆ ಹೆಸರು ಸಜೆಸ್ಟ್ ಮಾಡೋದು ಚುನಾಯಿತ ಪ್ರತಿನಿಧಿಗಳು, ಜನನೂ ಸಜೆಸ್ಟ್ ಮಾಡಿ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಅವರಿಗೆ ದಿನನಿತ್ಯದ ವ್ಯವಹಾರ ಮಾಡೋದು ಅಷ್ಟೇ ಕೆಲಸ. ಈಗ ಆಯುಕ್ತರು ಏನಂತ ಹೇಳಿದ್ರು ಸರ್? ಭೇಟಿ ಆದ್ರಲ್ಲ, ಏನಂತ ಹೇಳಿದ್ರು? ಆಯುಕ್ತರಿಗೆ ನಾವು ಕೊಟ್ಟಿದ್ದೀವಿ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ. ಅದು ಮುಗಿದ ಮೇಲೆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು. ಅವ್ರೇನಾದ್ರು ಮಾಡ್ಕೊಳ್ಳಿ. ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಕಾರಣ ಒಂದೇ ಹೇಳ್ತೀನಿ. 1999ರಲ್ಲಿ ಕೋರ್ಟ್ ಮುಂದಿನ ವಾಡಿ ವಿಲಾಸ ರಸ್ತೆಯನ್ನು ಸಿದ್ದರಾಮಯ್ಯ ಡಬಲ್ ರೋಡ್ ಅಂತ ಚೇಂಜ್ ಮಾಡೋದಕ್ಕೆ ಅವತ್ತಿದ್ದ ಟ್ರಸ್ಟ್ ಬೋರ್ಡಿನ ಅಧ್ಯಕ್ಷರುಗಳು, ಮೆಂಬರ್ಗಳು ಹೊರಟಿದ್ರು. ನಾನು ಕೇಸ್ ಹಾಕಿ ಅದನ್ನು ತಪ್ಪಿಸಿ ವಾಡಿ ವಿಲಾಸ ರಸ್ತೆ ತಿಟ್ಟೆ ಇಳಿಸ್ದೆ. ಅವ್ರು MG ರೋಡ್ ಮಾಡೋಕ್ಕೆ, ಸಿದ್ದರಾಮಯ್ಯ ಬೇಡ ಅಂದಮೇಲೆ MG ರೋಡ್ ಮಾಡೋಕ್ಕೆ ಹೋಗಿದ್ರು ಗಾಂಧಿನೇ ತಾಕಕ್ಕೆ. ಅದನ್ನೇ ಸಿದ್ದರಾಮಯ್ಯ ಹೇಳಿ ಈಗಲೂ ಅದನ್ನೇ ಆಗೋದು. ಈಗಲೂ ಅದೇ ಆಗೋದು. ಇವರು ಹೆಸರು ಬದಲಾಯಿಸಕ್ಕೆ ಹೋದರೆ ಈಗ ಸಿದ್ದರಾಮಯ್ಯ ಅವರು ತಮಗೆ ಆಪ್ತರಿದ್ದಾರೆ. ಸಿದ್ದರಾಮಯ್ಯ ಅವರು ತಮಗೆ ಆಪ್ತರಿದ್ದಾರೆ. ಸಾಕಷ್ಟು ಬಾರಿ ಅವ್ರನ್ನ ಭೇಟಿ ಮಾಡಿಯೂ ಮಾತನಾಡಿದ್ದೀರಾ. ಈ ವಿಚಾರವಾಗಿ ಅವ್ರನ್ನ ಭೇಟಿ ಮಾಡ್ತೀರಾ? ಯಾರನ್ನ? ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಅವ್ರಿಗೆ ನೆನ್ನೆ ದಿನ ಮಹದೇವಪ್ಪನಿಗೆ ಫೋನ್ ಮಾಡಿದೆ, ನನಗೆ ಸಾಯಂಕಾಲ. ಇವತ್ತು ಸಂಜೆ ಅವರು ಟಿ ನರಸೀಪುರಕ್ಕೆ ಹೋಗ್ತಾರೆ. 2 ದಿನ ಅಲ್ಲಿರ್ತಾರೆ. 5ನೇ ತಾರೀಕು ಸಾಯಂಕಾಲ ಬರ್ತೀನಿ ಅಂದರು. ಅವತ್ತು ರಾತ್ರಿ ಇಲ್ಲ 6ನೇ ತಾರೀಕು ಬೆಳಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಈ ವಿಷಯ ನಾನು ಫೋನ್ ಮಾತಾಡಿದ್ದೀನಿ. ಖಂಡಿತ ನಾನು ಮಹದೇವಪ್ಪ CM ಅವ್ರು ಭೇಟಿ ಮಾಡಿ ವಿಷಯವನ್ನು ತಿಳಿಸಿ, ನಿಮ್ಮ ಹೆಸರನ್ನು ಹೇಗೆ ಬೀದಿಗೆ ಎಳ್ಕೊಂಬಂದು ಹರಾಜಾಗ್ತಿದ್ದಾರೆ, ನಿಮ್ಮ ಅಭಿಮಾನಿ ಅನ್ನಿಸ್ಕೊಳ್ಳುವಂಥ ಏನು ಹೇಳಲ್ಲ ಜನ ಅಂತ ಹೇಳ್ತೀವಿ, ನಿಜ ಸಂಖ್ಯೆ ಅಂತ ತಿಳಿಸಿ ನೀವೇ ಇದನ್ನು ತಿರಸ್ಕಾರ ಮಾಡಿ, ನನ್ನ ಹೆಸರು ಬೇಡ ಅಂತ ಹೇಳಿ ಅಂತ ಅವ್ರನ್ನ ಕೇಳ್ಕೊತೀವಿ. ಅವ್ರು ಒಪ್ಪದೇ ಹೋದರೆ ಕೋರ್ಟ್ ಇದೆ, ಕೋರ್ಟ್ ಕೊಡ್ತೀವಿ. ಕೆಲವು ವೃತ್ತಿನಿರತ ರಾಜಕಾರಣಿಗಳಿಗೆ, ಸ್ವಾರ್ಥಿಗಳಿಗೆ
ಮೈಸೂರಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ ಗೊತ್ತಿರೋಲ್ಲ. ಅವರೇನೋ ತೀರ್ಮಾನ ಮಾಡ್ತಾರೆ. ನಾವು ಮೈಸೂರಿನ ನಾಗರಿಕರಾಗಿ ಮೈಸೂರಿನ ಗೌರವ ಉಳಿಬೇಕು ಅನ್ನೋ ದೃಷ್ಟಿಯಿಂದಾಗಿ ಪ್ರಿನ್ಸೆಸ್ ರೋಡ್ ಬಗ್ಗೆ ಅವರೇನು ಹೇಳ್ತಾರೆ, ಪ್ರಿನ್ಸೆಸ್ ರಾಜಕುಮಾರಿ ರಸ್ತೆ ಇತ್ತು, ಹೇಗಿತ್ತು, ಸ್ಯಾನಿಟೋರಿಯಂ ಹೇಗೆ ಪ್ರಾರಂಭ ಆಯಿತು, ಪ್ರಿನ್ಸೆಸ್ ಕೃಷ್ಣಾಜಮ್ಮಣ್ಣಿ ಕ್ಷಯದ ಆಸ್ಪತ್ರೆ ಒಂದು ಮಾರುದ್ದ ಇದೆ, ಹೇಳೋದು ಕಷ್ಟ ಆಗುತ್ತೆ. ಚಿಕ್ಕದಾಗಿ ಪ್ರಿನ್ಸೆಸ್ ರೋಡ್ ದಾಖಲೆಗಳು ಕೊಟ್ಟಿದ್ದೀವಿ. ಪ್ರತಿಯೊಂದೂ ವೋಟರ್ಸ್ ಲಿಸ್ಟಲ್ಲಿದೆ ಪ್ರಿನ್ಸೆಸ್ ರೋಡ್ ಅಂತ. ಎಲ್ಲವನ್ನೂ ಕೃಷ್ಣ ತೆಗ್ದಿದ್ದಾರೆ. ಮೊನ್ನೆನೋ ಸಂದೇಶ ಸ್ವಾಮಿ ತೋರಿಸಿದ್ದಾರೆ. ಅದನ್ನು ಆ ದಾಖಲಾತಿನ ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನು 4 ದಿವಸದಲ್ಲಿ ಇದು ಹಗರಣ ಹೇಗಾಗಿದೆ ಅಂದರೆ, ಇವ್ರನ್ನ ಬೈಯೋದು, ಅವ್ರನ್ನ ಬೈಯೋದು, ಮೈಸೂರಿನ ಜನ ತೀರಾ ಕೀಳುಮಟ್ಟದವರು ಅನ್ನೋ ಮಟ್ಟಿಗೆ ಬಂದೋಗಿದೆ. ನಾನು ನಿನ್ನೆ ಮಾದೇವಪ್ಪನವ್ರ ಹತ್ರ ಮಾತಾಡಿದ್ದೀನಿ. ಅವ್ರು 5ನೇ ತಾರೀಕು ಮೈಸೂರು ಬರ್ತಾರೆ. ಅವತ್ತು ಅವ್ರ ಹತ್ರ ಮಾತಾಡಿ 5 ಇಲ್ಲ 10ನೇ ತಾರೀಕು ಬೆಳಿಗ್ಗೆ ಮಾತಾಡಿ. 1 ಸೆಕೆಂಡು ರವಿ, ಇವರು ನೀವೇ ಮಾತಾಡೋದು, ನಾನೇ ಮಾತಾಡಬೇಕು ಆಯಿತಾ? ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು, ಅಪಪ್ರಚಾರಗಳು ಆಗ್ತಾಯಿವೆ. ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ, ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ, ಮೈಸೂರಿನ ಮರ್ಯಾದೆಯನ್ನು ಉಳಿಲಿ, ನಿಮ್ಗೆ ಅವಮಾನ ಆಗೋದು ತಪ್ಪಬೇಕು, ಈ ಹಗರಣಗಳು, ವಾದ ವಿವಾದಗಳು ಬೇಡ ಅಂತ ಅವರ ಹತ್ರನೂ ಮಾತಾಡ್ತೀವಿ. ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ, ನನ್ನ ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿ JP ನಗರಲ್ಲಿ ಅವರ ಹೆಸರಲ್ಲಿ ಒಂದು ಉದ್ಯಾನವನ ಇದೆ. ಆಮೇಲೆ ಹೆಸರು ಸಜೆಸ್ಟ್ ಮಾಡೋದು ಚುನಾಯಿತ ಪ್ರತಿನಿಧಿಗಳು, ಜನನೂ ಸಜೆಸ್ಟ್ ಮಾಡಿ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಅವರಿಗೆ ದಿನನಿತ್ಯದ ವ್ಯವಹಾರ ಮಾಡೋದು ಅಷ್ಟೇ ಕೆಲಸ. ಈಗ ಆಯುಕ್ತರು ಏನಂತ ಹೇಳಿದ್ರು ಸರ್? ಆಯುಕ್ತರನ್ನ ಭೇಟಿ ಆದ್ರಲ್ಲ, ಏನಂತ ಹೇಳಿದ್ರು? ಆಯುಕ್ತರಿಗೆ ನಾವು ಕೊಟ್ಟಿದ್ದೀವಿ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ. ಅದು ಮುಗಿದ ಮೇಲೆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು. ಅವ್ರೇನಾದ್ರು ಮಾಡ್ಕೊಳ್ಳಿ. ನಿಮ್ಮ ಆಗ್ರಹ ಏನು ಸರ್? ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಕಾರಣ ಒಂದೇ ಹೇಳ್ತೀನಿ. 1999ರಲ್ಲಿ ಕೋರ್ಟ್ ಮುಂದಿನ ವಾಡಿ ವಿಲಾಸ ರಸ್ತೆಯನ್ನು ಸಿದ್ದರಾಮಯ್ಯ ಡಬಲ್ ರೋಡ್ ಅಂತ ಚೇಂಜ್ ಮಾಡೋದಕ್ಕೆ ಅವತ್ತಿದ್ದ ಟ್ರಸ್ಟ್ ಬೋರ್ಡಿನ ಅಧ್ಯಕ್ಷರುಗಳು, ಮೆಂಬರ್ಗಳು ಹೊರಟಿದ್ರು. ನಾನು ಕೇಸ್ ಹಾಕಿ ಅದನ್ನು ತಪ್ಪಿಸಿ ವಾಡಿ ವಿಲಾಸ ರಸ್ತೆ ತಿಟ್ಟೆ, ಇಳಿಸ್ದೆ. ಅವ್ರು MG ರೋಡ್ ಮಾಡೋಕ್ಕೆ, ಸಿದ್ದರಾಮಯ್ಯ ಬೇಡ ಅಂದಮೇಲೆ MG ರೋಡ್ ಮಾಡೋಕ್ಕೆ ಹೋಗಿದ್ರು ಗಾಂಧಿ ನೇತಾಕಕ್ಕೆ. ಅದನ್ನೇ ಸಿದ್ದರಾಮಯ್ಯ ಹೇಳಿ ಈಗಲೂ ಅದನ್ನೇ ಆಗೋದು. ಈಗಲೂ ಅದೇ ಆಗೋದು. ಇವರು ಹೆಸರು ಬದಲಾಯಿಸಕ್ಕೆ ಹೋದರೆ ಈಗ ಸಿದ್ದರಾಮಯ್ಯ ಅವರು ತಮಗೆ ಆಪ್ತರಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿದ್ದಾರೆ. ಸಾಕಷ್ಟು ಬಾರಿ ಅವ್ರನ್ನ ಭೇಟಿ ಮಾಡಿಯೂ ಮಾತನಾಡಿದ್ದೀರಾ. ಈ ವಿಚಾರವಾಗಿ ಅವ್ರನ್ನ ಭೇಟಿ ಮಾಡ್ತೀರಾ? ಯಾರನ್ನ? ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ನೆನ್ನೆ ದಿನ ಮಾದೇವಪ್ಪನಿಗೆ ಫೋನ್ ಮಾಡಿದೆ, ನನಗೆ ಸಾಯಂಕಾಲ. ಇವತ್ತು ಸಂಜೆ ಅವರು ಟಿ ನರಸೀಪುರಕ್ಕೆ ಹೋಗ್ತಾರೆ. 2 ದಿನ ಅಲ್ಲಿರ್ತಾರೆ. 5ನೇ ತಾರೀಕು ಸಾಯಂಕಾಲ ಬರ್ತೀನಿ ಅಂದರು. ಅವತ್ತು ರಾತ್ರಿ ಇಲ್ಲ 6ನೇ ತಾರೀಕು ಬೆಳಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಈ ವಿಷಯ ನಾನು ಫೋನ್ ಮಾತಾಡಿದ್ದೀನಿ. CM ಅವ್ರನ್ನ ಭೇಟಿ ಮಾಡ್ತೀರಾ? ಖಂಡಿತ ನಾನು ಮಾದೇವಪ್ಪ CM ಅವ್ರು ಭೇಟಿ ಮಾಡಿ ವಿಷಯವನ್ನು ತಿಳಿಸಿ, ನಿಮ್ಮ ಹೆಸರನ್ನು ಹೇಗೆ ಬೀದಿಗೆ ಎಳ್ಕೊಂಬಂದು ಹರಾಜಾಗ್ತಿದ್ದಾರೆ, ನಿಮ್ಮ ಅಭಿಮಾನಿ ಅನ್ನಿಸ್ಕೊಳ್ಳುವಂಥ ಏನು ಹೇಳಲ್ಲ ಜನ ಅಂತ ಹೇಳ್ತೀವಿ. ನಿಜ ಸಂಖ್ಯೆ ಅಂತ ತಿಳಿಸಿ ನೀವೇ ಇದನ್ನು ತಿರಸ್ಕಾರ ಮಾಡಿ, ನನ್ನ ಹೆಸರು ಬೇಡ ಅಂತ ಹೇಳಿ ಅಂತ ಅವ್ರನ್ನ ಕೇಳ್ಕೊತೀವಿ. ಅವ್ರು ಒಪ್ಪದೇ ಹೋದರೆ ಕೋರ್ಟ್ ಇದೆ, ಕೋರ್ಟ್ ಕೊಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.